ಮಾರ್ಚ್ 22 ಕರ್ನಾಟಕ ಬಂದ್, ಕನ್ನಡ ಒಕ್ಕೂಟ ಕರೆದಿರುವ ಕರ್ನಾಟಕ ಬಂದ್. ಒಕ್ಕೂಟದ ಮುಖಂಡರುಗಳು ಸಾರಾ ಗೋವಿಂದ್, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಶಿವರಾಮೇಗೌಡರು, ಗಿರೀಶ್ ಗೌಡ್ರು ಸೇರಿದಂತೆ ಮಂಜುನಾಥ್ ದೇವ್ ಸೇರಿದ ಅನೇಕ ಸಾವಿರಾರು ಸಂಘಟನೆಗಳು 22ರ ಬಂದ್ಗೆ ಬೆಂಬಲ. ಸುಮಾರು 2,000 ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿಂದ ಕೋಲಾರದವರೆಗೆ ಇಡೀ ರಾಜ್ಯ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ರಿಕ್ಷಾ ಯೂನಿಯನ್ ನವರು, ಸಂಘಟನೆಯವರು, ಏರ್ಪೋರ್ಟ್ ಕಾರು 4 ಚಕ್ರಗಳ ವಾಹನಗಳ ಸಂಘಟನೆ ಮತ್ತು ಖಾಸಗಿ ಬಸ್ ಮಾಲೀಕರು, ಖಾಸಗಿ ಬಸ್, ಸರ್ಕಾರಿ ಬಸ್ ಕಾರ್ಮಿಕ ವರ್ಗ ಅನೇಕರನ್ನ ಭೇಟಿ ಮಾಡಿದ್ದೇವೆ. ಬೆಂಬಲವನ್ನ ಕೊಡುವುದಕ್ಕೆ ಸಂಪೂರ್ಣವಾಗಿ ನಿಂತಿದ್ದಾರೆ. ಇದು ಕನ್ನಡಿಗರ ಗೌರವದ ಪ್ರಶ್ನೆ, ಕನ್ನಡಿಗರ ಶಕ್ತಿಯ ಪ್ರಶ್ನೆ, ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಕರ್ನಾಟಕವನ್ನ ಕಡೆಗಣಿಸಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿಗ ದಾಂಧಲೆ, ಕನ್ನಡ ಉಳಿದಿಲ್ಲ, ಕನ್ನಡ ಅಪಾಯದಲ್ಲಿದೆ. ಬೆಳಗಾವಿಯಲ್ಲಿ ಕನ್ನಡ ಉಳಿಸಬೇಕಾಗಿದೆ. MES ರದ್ದು ಮಾಡಲೇಬೇಕು, MES ನಿಷೇಧ ಮಾಡಲೇಬೇಕು. ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟು ಇದು ಬಹಳ ಗಂಭೀರವಾಗಿ ಚಿಂತನೆ. ಹಿಂದಿ ಬೇಡವೇ ಬೇಡ, ಹಿಂದಿ ಬೇಡವೇ ಬೇಡ. ಪರಭಾಷೆಯವರ ದಬ್ಬಾಳಿಕೆ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಪರಭಾಷೆಯವರ ದಬ್ಬಾಳಿಕೆ ನಿಲ್ಲಬೇಕು. ಪರಭಾಷಾ ಚಿತ್ರಗಳು ನಿಲ್ಲಬೇಕು. ಬಹಳ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನ ಕರೆದಿದ್ದಾರೆ. DMK ಮುಖ್ಯಮಂತ್ರಿ ಸ್ಟಾಲಿನ್. ಇದು ದಕ್ಷಿಣ ರಾಜ್ಯ, ಈ ದೇಶದಲ್ಲಿ ದಕ್ಷಿಣ ರಾಜ್ಯವೇ ಬೇರೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸೋದಕ್ಕೆ ಹೊರಟಿದ್ದಾರೆ. ತಮಿಳುನಾಡು ಮೊದಲಿಂದಲೂ, ತಮಿಳುನಾಡು ಪೆರಿಯಾರ್ ಕಾಲದಿಂದಲೂ ಅವರಿಗೆ ಈ ದೇಶದಲ್ಲಿ ಏನೋ ಒಂದು ರೀತಿ ಸರಿ ಇಲ್ಲ. ಈ ಸಭೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹೋಗಬಾರದು. ನಾನಂತೂ ಅವ್ರನ್ನ ಕಳಕಳಿಯಿಂದ ಮನವಿ ಮಾಡ್ತೀನಿ. ಇದು ಒಳ್ಳೆಯ ಸೂಕ್ತ ಅಲ್ಲ. ನಮ್ಗೆ ಅನ್ಯಾಯ ಆಗಿದ್ರೆ ಹೋರಾಟ ಮಾಡೋಣ, ನಮ್ದೇ ಶಕ್ತಿ ಇದೆ, ನಾವೇ ಹೋರಾಟ ಮಾಡ್ಬೋದು. ಅದನ್ನ ಬಿಟ್ಟು ನಾವು ದಕ್ಷಿಣ ರಾಜ್ಯಗಳ ಸಭೆಗೆ ಹೋಗಿ ಕ್ರಿಯಾ ಸಮಿತಿ ರಚನೆ ಆದ್ರೆ ನಾವೇ ಬೇರೆ ಎನ್ನುವ ಕೆಟ್ಟ ಸಂದೇಶ ಬರುತ್ತೆ. ಇದಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಇಡೀ ರಾಜ್ಯದಲ್ಲಿ 22ರ ಬಂದ್ ಕನ್ನಡಿಗರ ಶಕ್ತಿ ಪ್ರದರ್ಶನ. ಇಲ್ಲಿ ನಮ್ಮ ರಾಮನಗರ ಸಂಪೂರ್ಣ ಜಿಲ್ಲೆ ಬಂದ್ ಆಗಬೇಕು. ಇಲ್ಲಿಯ ಕನ್ನಡದ ಜಗದೀಶ್ ಭಟ್ ಅವರ ಸ್ನೇಹಿತರೆಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡಿದ್ದೇನೆ. ಅಂದು ಬೆಳಗ್ಗೆ 4:30 ಗಂಟೆಗೆ ಇಲ್ಲಿ ಅವರು ಬಂದರವಾಗಬೇಕು, ಹೋರಾಟದಲ್ಲಿ ನಿಲ್ಲಬೇಕು. ಇದು 22ರ ಬಂದ್.